ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 11ರ ಫಿನಾಲಿಯ ಕೊನೆಯ ಕ್ಷಣದಲ್ಲಿ ಭಾರಿ ಮೋಸ ನಡೆದಿದೆ ಎನ್ನಲಾಗುತ್ತಿದೆ. ಏಕೆಂದರೆ ಬಿಗ್ ಬಾಸ್ ಸೀಸನ್ 11ರ ರನ್ನರ್ ಅಪ್ ಆಗಬಹುದು ಎನ್ನುವ ಸ್ಪರ್ಧೆಯೇ ಬಿಗ್ ಬಾಸ್ ನಿಂದ ಔಟ್ ಎನ್ನಲಾಗುತ್ತಿದೆ. ಇದರಿಂದ ನ ಪ್ರಕಾರ ಬಿಗ್ ಬಾಸ್ ನಡೆಯುತ್ತಿಲ್ಲ ಎಂಬ ಸಂಶಯಗಳನ್ನ ಹುಟ್ಟು ಹಾಕಿದೆ. ವೀಕ್ಷಕರೇ, ಕನ್ನಡ ಪ್ರೇಕ್ಷಕರ ಮನವನ್ನ ಗೆದ್ದಿದ್ದ ಬಿಗ್ ಬಾಸ್ ಸೀಸನ್ 11 ಕೋಟ್ಯಾಂತರ ಮಟ್ಟದಲ್ಲಿ ವೀಕ್ಷಣೆ ಪಡೆದು ಟೆಲಿವಿಷನ್ ನಲ್ಲಿಯೇ ಹೈಯೆಸ್ಟ್ TRP ಯನ್ನ ತೆಗೆದುಕೊಂಡಿತ್ತು. ಅಷ್ಟೇ ಅಲ್ಲದೆ ಪ್ರೇಕ್ಷಕರು ಕೂಡ ತುಂಬಾ ಗಮನವಿಟ್ಟು ನೋಡುತ್ತಿದ್ದರು. ಇದರಿಂದ ಟ್ಯಾಕ್ಸ್ ನಲ್ಲಿ ಆದಂತಹ ಎಡವಟ್ಟುಗಳು ಮತ್ತು ಮೋಸಗಳನ್ನ ವೀಕೆಂಡ್ ಮುಂಚೆಯೇ ಜನಗಳು ಕಂಡುಹಿಡಿಯುತ್ತಿದ್ದರು. ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಕನ್ನಡದ ಪ್ರೇಕ್ಷಕರು ಬಿಗ್ ಬಾಸ್ ಅನ್ನ ವೀಕ್ಷಿಸುತ್ತಿದ್ದರು. ಆದರೆ ಇದೀಗ ಬಿಗ್ ಬಾಸ್ ಸೀಸನ್ 11ರಲ್ಲಿ ಎಲ್ಲರ ಮನವನ್ನ ಗೆದ್ದಿದ್ದ ತ್ರಿವಿಕ್ರಮ್ ಟಾಪ್ 3 ಸ್ಥಾನವನ್ನ ಪಡೆದು ನಿರಾಸೆಯಾಗಿದ್ದಾರೆ ಎನ್ನಲಾಗುತ್ತಿದೆ. ಈ ಬಾರಿ ಬಿಗ್ ಬಾಸ್ ಸೀಸನ್ 11ರ ಕಪ್ಪನ್ನ ಇವರೇ ಎತ್ತುತ್ತಾರೆ ಎಂದು ವೀಕ್ಷಕರು ಊಹಿಸಿಕೊಂಡಿದ್ದರು. ಆದರೆ ಈಗ ಎಲ್ಲ ಉಲ್ಟಾ ಪಲ್ಟಾ ಆಗಿದೆ. ಇದರಿಂದ ನ ಪ್ರಕಾರ ಬಿಗ್ ಬಾಸ್ ಸೀಸನ್ 11 ನಡೆಯುತ್ತಿಲ್ಲ ಎಂಬ ಸಂಶಯಗಳಿಗೆ ಎಡೆ ಮಾಡಿಕೊಟ್ಟಿದೆ. ಮೊದಲ ವಾರದಿಂದಲೂ ತ್ರಿವಿಕ್ರಮ್ ತಮ್ಮ 100% ಅನ್ನ ಬಿಗ್ ಬಾಸ್ ಟಾಸ್ಕ್ ಮತ್ತು ಮನೆಯಲ್ಲಿ ನೀಡಿದ್ದಾರೆ. ಯಾವುದೇ ರೀತಿಯ ಮುಖವಾಡ ಧರಿಸದೆ ಮೊದಲ ವಾರದಿಂದಲೂ ಕೊನೆಯ ವಾರದವರೆಗೂ ತಮ್ಮ ಕನ್ಸಿಸ್ಟೆನ್ಸಿಯನ್ನ ಕಾದುಕೊಂಡಿದ್ದಾರೆ ಮತ್ತು ನಾಟಕ ಮಾಡದೆ ನಿಜವಾದ ಎಕ್ಸ್ಪ್ರೆಷನ್ ಗಳ ಮೂಲಕ ಮತ್ತು ತಮ್ಮ ಭಾವನೆಗಳ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಜೀವಿಸಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಆದರೆ ಇದೀಗ ಇಂತಹ ಸ್ಪರ್ಧೆಯೇ ಬಾಟಮ್ 3 ಯಲ್ಲಿ ಎಲಿಮಿನೇಟ್ ಆಗಿರುವುದು ಕನ್ನಡದ ಬಿಗ್ ಬಾಸ್ ಪ್ರೇಕ್ಷಕರಲ್ಲಿ ಭಾರಿ ನಿರಾಸೆಯನ್ನ ಉಂಟು ಮಾಡಿದೆ. ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 11ರಲ್ಲಿ ತ್ರಿವಿಕ್ರಮ್ ಈ ರೀತಿಯ ಬಾಟಮ್ 3 ಯಲ್ಲಿ ಎಲಿಮಿನೇಟ್ ಆಗಿರುವುದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ.